ನನ್ನನ್ನು ಮುಟ್ಟಬೇಡ ಕೀಚಕ ಬಾ ಧೋರಣಿ. ನೋಡಿ ಇವಾಗ ಗೊಂಬೆ ನಮ್ಮ ಅಜ್ಜ ಆಡಿಸಿದ, ನಮ್ಮ ಅಪ್ಪ ಆಡಿಸಿದ, ಮತ್ತೆ ನಾನು ಆಡಿಸಿದ. ನಮ್ಮ ಅಜ್ಜ ನಮ್ಮ ಅಪ್ಪ ಕೊಟ್ಟಂತ ಕಲೆ ಮೊಮ್ಮಕ್ಕಳು ಮಕ್ಕಳು ಎಲ್ಲ ಈ ಕಲೆ ಕಲಿಸ್ತಾರೆ. ಜೀವರ ಮಟ್ಟ ಎಲ್ಲ ಕಲಿಸ್ತಾರೆ. ಗಣಪತಿ ಹಬ್ಬಕ್ಕೆ ಬಂದಿದ್ರು ಇಲ್ಲಿ ನಮ್ಮ ಕಾಮನಹಳ್ಳಿ ಒಳಗೆ. ಶಿಳಿಕೆ ಹತ್ರ ಭಾಳ ತುಂಬ ಗೌರವದಿಂದ ಇದು ಮಾಡ್ತಾರೆ ನಮ್ಮ ಬೊಮ್ಮಾಯಿ ಸಾಹೇಬ್ರು. ಇನ್ನೂ ಮುಖ್ಯಮಂತ್ರಿ ಆಗಿದ್ದಿಲ್ಲ. ಅವ್ರು MLA ಸಾಹೇಬ್ರು ಇದ್ದಾಗ ನನ್ನ ಗೊಂಬೆ ಆಟ ನೋಡಿ ಪ್ರದರ್ಶನ ನೋಡಿ ಹೋಗ್ಯಾರ ನನ್ನ ಗೊಂಬೆ ಆಟ ನೋಡಿ ಹೋಗ್ಯಾರ ನಮ್ಮ ಬೊಮ್ಮಾಯಿ ಸಾಹೇಬ್ರು. ಎಲ್ಲ ನಮ್ಮ ವಂಶ ಪರಂಪರೆಯ ತೋಲ್ಗೊಂಬೆ ಆಟದಿಂದ ಬಂದಿದ್ರಿ. ಹಳ್ಳಿಯಾಗ ಮಳೆ ಹೋದಾಗ ಹತ್ರ ಆಟ ಆಡಿಸಿದ್ರೆ ಮಳೆ ಬರ್ತಾನ ಸಂಪ್ರದಾಯ ಹಿಗ್ಗೇ ಐತ್ರಿ. ಹ್ಞೂ ರೀ. ಪ್ಯಾರಿಸು, ಇಟಲಿ, ಇರಾನ್, ಇರಾಕ್, ಸ್ವಿಟ್ಜರ್ಲ್ಯಾಂಡ್, ಹಾಲೆಂಡ್ ತೋಲ್ಗೊಂಬೆ ಉತ್ಸವ ಬೆಂಗಳೂರು ಮಾಡೀನಿ. ಡಿಲ್ಲಿ ಹೋಗಿವಿ. 15-20-25 ಸಾವಿರ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೊಟ್ಟಿದ್ದು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಈ ಥರ ಇರುತ್ತೆ. ನನಗೆ ಒಂಥರ ಖುಷಿ ಆಗ್ತಾ ಇದೆ. ಇದು ಕೇಶಪ್ಪ ಶಿಳ್ಳಿಕ್ಯಾತ್ರ ಅವರ ಮನೆಗೆ ನಾನು ಬಂದಿದ್ದೀನಿ. ಆ ತೊಗಲುಗೊಂಬೆನ ಯಾವಾಗ ಪ್ರಾರಂಭ ಮಾಡಿದ್ರು, ಅವ್ರು ಏನು ಕತೆ, ಅವ್ರ ಜೀವನ ಏನಿದೆ ಅಂತ ಹೇಳಿ ಎಲ್ಲನೂ ಕೇಳೋಣ. ಸ್ನೇಹಿತರೆ ಬನ್ನಿ ಹೋಗೋಣ ಒಳಗಡೆ. ಹೇಗೆ ಹುಟ್ಟಿದರೂ ನೀವು ಕ್ಷತ್ರಿಯರಾಗಿ ಈ ಭೂಮಿ ಮೇಲೆ 4 ಮಂದಿ ಪತಿಗಳು ಇದ್ದದ್ದು ಇಲ್ಲದಂತಾಯಿತೆ. ಸಾಕಾಯಿತೆ ಸಾವ್ರವೋಯ್ ಧರ್ಮಜ ನಿಮಗೆ ಬೇಕಿಲ್ಲದೇನೇನೋಯ್ ಹೋತರಂ ತತ್ತ ಕಿಡಿಕಿಡಿತ. ಈ ಗೊಂಬಿನ ಯಾರು ಮಾಡಿದ್ರು? ಈಗ ಅದು ನಮ್ಮ ಅಜ್ಜ ಮುತ್ತೈದರು ಮಾಡಿದ್ದು. ಈಗ ಬರೇ ಒಂದು ಕಲರ್ ಪ್ರಿಂಟ್ ಹೊಡ್ಯಕ್ಕೆ ಬರಲ್ಲ ಇವ್ರಿಗೆ ಸರ. ಬರೇ ಒಂದು ಚಿತ್ರ ತೆಗಿಯೋಣ. ಹೌದಂತ ಒಂದು 200-300 ವರ್ಷದ ಗೊಂಬೆ ಅದು. ನಮ್ಮ ಅಜ್ಜ ಅಲ್ರಿ, ನಮ್ಮ ಅಜ್ಜ, ನಮ್ಮ ಅಜ್ಜನ ಅಪ್ಪ, ನಮ್ಮಪ್ಪ ಆಡಿ ಮತ್ತೆ ನಾವು ಆಡಕ್ಕೆ. ಈ ಬಣ್ಣ ಇದು ಗಿಡಮೂಲಿಕೆಯಿಂದ ತಯಾರು ಮಾಡಿದ್ದು ನಮ್ಮ ಅಜ್ಜಾರ. ಗಿಡಮೂಲಿಕೆಯಿಂದ. ಇವಾಗಿನ ಬಣ್ಣ ಇಲ್ಲ ಆಗಲ್ಲ. ರಂಗೋಲಿ ಇದು ಬಂಗಾಳಿಕಾಯಿ, ಆಮೇಲೆ ಕಾಚು, ಆಮೇಲೆ ಸುಣ್ಣ ಇಂಥವು ಹಾಕಿ ನಮ್ಮ ಅಜ್ಜಾರು ಮಾಡಿದ್ದು. ವನಸ್ಪತಿ ಹಾಕಿ ಮಾಡಿದ್ದು ಕಲರ್. ಈಗಿನ ಕಲರ್ ತಡೆಯಗಲ್ರಿ. ಗಡ ಅಲ್ರಿ, 1 ವರ್ಷ ಬರಲ್ಲ ಗೊಂಬೆ ಕಲರ್ ಆರಿ ಹೋಗ್ಬಿಡ್ತಾವ. 200 ವರ್ಷ ಸ್ವಲ್ಪ. ನೋಡ್ರಲ್ಲ ಅವಾಗ ಹೆಂಗೆ ತಯಾರು ಮಾಡ್ರ. ಹೌದಾ? ಈಗ ಎಲ್ಲಿ ಆಗತ್ತೆ ರೀ ಅವ್ರಿಗೆ. ಬರೀ ಒಂದು ಕಾಲು ಚಿತ್ರ ಇದು ಮಾಡಿ ಬಿಡ್ಸೋದಾಗಲ್ಲ. ಅವಾಗ ಈಗ ಆಡಕ್ಕೆ ಒಂದು ಸಟ್ ಇಲ್ಲಿ ಅದ ನೋಡಿ. ಈಗಿನ ಗೊಂಬೆ ಹಿಂಗೆ ನೋಡು. ಆಂಧ್ರ ಗೊಂಬೆ ಇದು ಹಿಂಗೆ ಆಕಾಯ್ತು. ರಬ್ಬಾಗತ್ತೆ ರೀ ಅದು. ಈ ಕಲರ್ ಸರ್ ಇನ್ನು ನೋಡಿ, ಈ ಕಲರ್ ನೋಡ್ರಿ. ಹೌದಾ? ಇದಕ್ಕೆ ನೋಡಿ. ಹೌದಾ? ಭಾಳ ವ್ಯತ್ಯಾಸ ಐತೆ. ಹೌದಲ್ರಿ? ಭಾಳ ವ್ಯತ್ಯಾಸ. ಈಗಿನ ಚಾಲ್ತಿ ಗೊಂಬೆ ಸ್ನೇಹಿತರೆ ಇಲ್ಲಿ ಕಾಣ್ತಿದೆಯಲ್ಲ, ಇದು ಇವಾಗಿನ ಗೊಂಬೆ ಅಂದ್ರೆ ಚಾಲ್ತಿ ಗೊಂಬೆ. ಈಗಿನ ಚಾಲ್ತಿ ಇವಾಗೆಲ್ಲ ಜನ ಇವಾಗೆಲ್ಲ ಹೊಸಬ್ರು ಮಾಡ್ತಾರಲ್ಲ, ಈ ಥರ ಇರುತ್ತೆ. ಇದ್ರ ಕತೆ ಏನ್ರಿ? ಇದು ದ್ರೌಪದಿ ರೀ. ಇದು ದ್ರೌಪದಿ. ಕಳರಾಯ ತಿಳಿದನೆ ನೋಡ ದಯವ ಮಾಡ. ನಿನಗೇನು ನಾನು ಇನ್ನೇ ಮಾಡಿರುವೆನು, ನನ್ನನ್ನು ಮುಟ್ಟಬೇಡ ಕೀಚಕ ಬಾ ಧೋರಣಿ. ಹೇಳೇ ಹೆಣ್ಣೆ ಅಣ್ಣ ಅಪ್ಪ ಎಂದರೆ ಈ ಕಟಕ ಕೀಚಕ ನಿನ್ನನ್ನು ಬಿಡಬಲ್ಲೆನೆ. ಈಗಿಂದೀಗಲೇ ನಿನ್ನ ಝಡಿಯಂಪ ಹಿಡಿದು ಅವರೊಂದು ಹತ್ತರವಾಗಿ ಮಾಡದೆ ಸಿಕ್ಕೋದು ಬಿಡೆನು. ಹಿಡಿ ನಾರಿ ಮದನವ ಯಾರಿ ಆ ಹೇ ಅಣ್ಣೇನಿ ನಿನ್ನ ಬಗಲೋಳೆತ್ತುವ ಮಗಳು ಸರಿ ನಾನು. ನನ್ನನ್ನು ಮುಟ್ಟಬೇಡ ಕೀಚಕ ಬಾ ಧೋರಣಿ. ಏಲೇ ಹೆಣ್ಣೆ ಅಣ್ಣ ಅಪ್ಪ ಎಂದರೆ ಈ ಕಟಕ ಕೀಚಕನು ನಿನ್ನನ್ನು ಬಿಡಬಲ್ಲೆನೆ. ಈಗಿಂದೀಗಲೇ ನಿನ್ನ ಝಡಿಯಂಪ ಹಿಡಿದು ಅವರೊಂದು ಹತ್ತರವಾಗಿ ಮಾಡದೆ ಸಿಕ್ಕೋದು ಬಿಡೆನು. ಹಿಡಿ ನಾರಿ ಮದನವ ಯಾರಿ ಆ ಹೇ ಅಣ್ಣೇನಿ ನನ್ನ ನುಡಿಯನ್ನು ಹೇಳಿವಿನ ಚೆನ್ನಾಗಿ ಆಲಿಸುವಂತನಾಗು. ಅದು ಏನು ತತ್ಕಾಲಕ್ಕೆ ಭಗವಂತೊಳಗು. ಅಣ್ಣಯ್ಯ ನಿಮಗೆ ನಾನೇನು ಮಾಡಿದ್ದೇನೋ, ನಾನೇನು ಮಾಡಿದ್ದೆ ಕಲಹ ಬೈವದ ಕೋಪ. ಹೆಣ್ಣು ಮಕ್ಕಳ ಮೇಲೆ ಅನ್ಯಾಯ ಮಾಡುವರೇ ಕಳರಾಯ ತಿಳಿದು ನೀ ನೋಡ ದಯವ ಮಾಡ. ಹೋತರಂ ತತ್ವ ಕಿರಿಕಿರಿತ. ಇನ್ಮೇಲೆ ಮತ್ತೆ ನಮ್ಮ ಮೊಮ್ಮಕ್ಕಳು ಬೆಳಿಬೇಕು. ಪರಂಪರೆಯಿಂದ ಕಸುಬು ಕುಲ ಒಂದು ಕಲೆ. ಕಲೆ.
ನಮ್ಮ ಅಜ್ಜ ಆಡಿಸಿದ, ಹೌದು. ನಮ್ಮ ಅಪ್ಪ ಆಡಿಸಿದ, ಮತ್ತು ನಾನು ಆಡಿಸಿದ ಇರಲಿ ಕಲೆ. ಕಲೆ ಹ್ಞೂ ಅವ್ರು ಕೊಟ್ಟು ಇರೋವಂಥದ್ದು. ನಮ್ಮ ಅಜ್ಜ ನಮ್ಮ ಅಪ್ಪ ಕೊಟ್ಟಂಥ ಕಲೆ. ಮುಂದೆ ಮಕ್ಕಳು ಕೂಡ ಮಾಡ್ಕೊಂಡು ಮಕ್ಕಳು ಎಲ್ಲ ಈ ಕಲೆ ಕಲಿಸ್ತಾರೆ. ಕಲಿಸಿ ನನ್ನ ಜೀವರ ಮಟ್ಟ ಎಲ್ಲ ಕಲಿಸ್ತಾರೆ. ಕಲೆಯಿಂದನೇ ಎಲ್ಲ ಆಗಿದೆ. ಎಲ್ಲ ಅವರು ರಾಜ್ಯ ಪ್ರಶಸ್ತಿ ಗುರುತಿಸ್ಕೊಟ್ರೆ ನಮ್ಗೆ ಭಾಳ ತುಂಬ ಸಂತೋಷ ಆಗುತ್ತೆ. ಸರ ಈಗ ಸರ ಇನ್ನೊಂದು ಮನವಿ ನನ್ನ ಇಲ್ಲಿ ಏನಂದ್ರೆ, ಇಲ್ಲಿ ನಮ್ಮ ರಾಜ್ಯದ ಜನತೆಯನ್ನು ವಾರ್ತಾದೊಳಗೆ ಕೇಳ್ತಾರೆ. ನಮ್ಮ ಪ್ರಧಾನಮಂತ್ರಿಯವರು ನರೇಂದ್ರ ಮೋದಿಯವರು ಈಗ ನಮ್ಮ ಕರ್ನಾಟಕದ ಕಲೆ, ಅವರು ನಮ್ಮ ಪ್ರಧಾನಮಂತ್ರಿ ಮೋದಿಯವ್ರ ಮೇಲೆ ಭಾಳ ನಮಗೆ ಭಾಳ ತುಂಬ ಗೌರವ ಇದೆ. ಭಾಳ ಕಲಾವಿದರಂದ್ರೆ ಅವರು ಭಾಳ ಮೆಚ್ತಾರೆ. ಕಲಾವಿದರ ಬಗ್ಗೆ ಅವ್ರಿಗೆ ಅಭಿಮಾನ ಇದೆ. ಏನಿಲ್ಲ ಸರ್, ನಮಗೆ ರಾಜ್ಯ ಪ್ರಶಸ್ತಿ ಅಂದ್ರೆ ನಮ್ಮವ್ವರಿಗೆ ರಾಜ್ಯ ಪ್ರಶಸ್ತಿ ಬಂದೈತಿ, ಆಮೇಲೆ ಜಾನಪದ ಶ್ರೀ ಬಂದೈತಿ, ಆಮೇಲೆ ಆ ಕಡೆ ಅವರು 2021ರಲ್ಲಿ ಇವರು ಕೊಟ್ಟಿದ್ರಲ್ಲ, ಬಸವರಾಜ ಬೊಮ್ಮಾಯಿ ಅವರು ಕೊಟ್ಟಿದ್ರು. ಹ್ಞೂ ರೀ, ನಮ್ಮವ್ರಿಗೆ ಬಸವರಾಜ ಬೊಮ್ಮಾಯಿ ಸಾಹೇಬ್ರ ಕೊಡಿದ್ರು. ಅವ್ರು ಮುಖ್ಯಮಂತ್ರಿ ಇದ್ದಾಗ ಬೊಮ್ಮಾಯಿ ಸಾಹೇಬ್ರ ಕೊಡಿದ್ರು. ಈಗ ಮೋದಿಯವ್ರಿಗೆ ನಂದು ಮನವಿ ಏನಂದ್ರೆ, ನನ್ನ ತಾಯಿಯವರಿಗೆ 105 ವರ್ಷ ಆಗಿದೆ. 105 ವರ್ಷ. ಅವರು ಏನಿಲ್ಲ 105 ವರ್ಷ. ನಮ್ಮ ತಾಯಿಯವರಿಗೆ ಇದು ಒಂದು ಪದ್ಮಶ್ರೀ ಪ್ರಶಸ್ತಿ ಕೊಟ್ಟು ಗೌರವಿಸ್ಬಿಟ್ರೆ ನಮ್ಮ ಮೋದಿಯವರಿಗೆ ಧನ್ಯವಾದಗಳನ್ನು ಹೇಳ್ತು. ನಮ್ಮ ಮೋದಿ ಸಾಹೇಬ್ರಿಗೆ. ಆದ್ರೆ ನಮ್ಮ ತಾಯಿ ಹೆಸರು ಭೀಮವ್ವ, ಸಿಳಿಕ್ಯಾತ್ರ, ಕೊಪ್ಪಳ ತಾಲೂಕು, ಕೊಪ್ಪಳ ಜಿಲ್ಲಾ, ಮೂರಣ ಗ್ರಾಮದವರು. ಅವ್ರನ್ನ ಗುರುತಿಸಿ ನಮ್ಮ ಮೋದಿ ಸಾಹೇಬ್, ನಮ್ಮ ನರೇಂದ್ರ ಮೋದಿ ಸಾಹೇಬರು, ನಮ್ಮ ಕುಮಾರಸ್ವಾಮಿ ಅವರಿಗೆ, ಆಮೇಲೆ ನಮ್ಮ ಪ್ರಹ್ಲಾದ್ ಜೋಶಿ ಅವರಿಗೆ, ಕಾರಜೋಳ ಸಾಹೇಬ್ರಿಗೆ, ಬೊಮ್ಮಾಯಿ ಸಾಹೇಬರು ಭಾಳ ಆತ್ಮೀಯ ನಮಗೆ. ಯಾಕಂದರೆ ಬೊಮ್ಮಾಯಿ ಸಾಹೇಬರು ಗಣಪತಿ ಉತ್ಸವ ಇತ್ತಲ್ಲಿ, ಗಣಪತಿ ಹಬ್ಬಕ್ಕೆ ಬಂದಿದ್ರು. ಇಲ್ಲಿ ನಮ್ಮ ಕಾಮನಹಳ್ಳಿ ಒಳಗೆ ಶಿಳಿಕ್ಯಾತ್ರ ಅಂದ್ರೆ ಭಾಳ ತುಂಬ ಗೌರವದಿಂದ ಇದು ಮಾಡ್ತಾರೆ ನಮ್ಮ ಬೊಮ್ಮಾಯಿ ಸಾಹೇಬ್ರು. ಅವರು MLA ಸಾಹೇಬ್ರು ಇದ್ರು ಅವಾಗ. ಅವ್ರು ಬಂದಾಗ ಇನ್ನೂ ಮುಖ್ಯಮಂತ್ರಿ ಆಗಿದ್ದಿಲ್ಲ, MLA ಸಾಹೇಬ್ರು ಇದ್ರು. ಅವ್ರು MLA ಸಾಹೇಬ್ರು ಇದ್ದಾಗ ನನ್ನ ಗೊಂಬೆ ಆಟ ನೋಡಿ, ಪ್ರದರ್ಶನ ನೋಡಿ ಹೋಗ್ಯಾರ ನಮ್ಮ ಬೊಮ್ಮಾಯಿ ಸಾಹೇಬ್ರು. ನೋಡಿ ಹೋಗ್ಯಾರ, ನನ್ನ ಗೊಂಬೆ ಆಟ ನೋಡಿ ಹೋಗ್ಯಾರ ನಮ್ಮ ಬೊಮ್ಮಾಯಿ ಸಾಹೇಬ್ರು. ಕಾಮನಹಳ್ಳಿಗೆ ಬಂದಾಗ. ಹಾಂ, ಹಾವೇರಿ ಜಿಲ್ಲೆ ಕಾಮನಹಳ್ಳಿ ಒಳಗೆ ನನ್ನ ಗೊಂಬೆ ಆಟ ನೋಡಿ ಹೋಗ್ಯಾರ. ಅವರಿಗೆ ನನ್ನ ಕಲೆ ಅನ್ನೋದು ಗೊತ್ತು. ಅವರು ನನಗೆ ತುಂಬ ಆತ್ಮೀಯ ಅದ. ಹಾಂ ಹೌದು, ನಮ್ಮ ಬೊಮ್ಮಾಯಿ ಸಾಹೇಬ್ರು ಭಾಳ ಆತ್ಮೀಯ ಅದಾರ ನಮಗೆ. ನಮ್ಮ ಬೊಮ್ಮಾಯಿ ಸಾಹೇಬ್ರು ನನ್ನ ಗೊಂಬೆ ಆಟ ನೋಡ್ರ. ನಮ್ಮ ಗೋವಿಂದ ಕಾರಜೋಳ ಸಾಹೇಬ್ರನ್ನ ಸಚಿವರಿದ್ದಾಗ ನನ್ನ ಗೊಂಬೆ ಆಟ ನೋಡ್ರ. ಕನ್ನಡ ಸಂಸ್ಕೃತಿ ಇಲಾಖೆ ಸಚಿವರಿದ್ದಾಗ ಎಲ್ಲ ನಾವು ಯಾರೋ ಬಂದರು ನಮ್ಮರ, ಮತ್ತು ಬೇರೆ ಯಾರಿಲ್ಲ. ಕಲೆಗೆ ಕೊಡಲೇಬೇಕು, ಗುರುತಿಸಿ. ನಮ್ಮ ಬೊಮ್ಮಾಯಿ ಸಾಹೇಬರು ನಮಗೆ ಪರಿಚಯ ಅದಾರ, ಕಾರಜೋಳ ಸಾಹೇಬರು ಪರಿಚಯ ಅದಾರ, ನಮ್ಮ ಪ್ರಹ್ಲಾದ್ ಜೋಶಿ ಸಾಹೇಬ್ರೂ ನಮಗೆ ಆತ್ಮೀಯರದಾರ, ಮತ್ತು ಕುಮಾರಸ್ವಾಮಿ ಅವರು ಅದಾರ. ಇವರು ನಮ್ಮ ಕಲೆಯನ್ನು ಗುರುತಿಸೋದಕ್ಕೆ ನಮಗೆಲ್ಲ ಪರಿಚಯದಾರ ಅದಾರ ಅವರು. ಅದಕ್ಕೆ ನಮ್ಮ ತಾಯಿಯವರಿಗೆ ಇದನ್ನು ಪದ್ಮಶ್ರೀ ಪ್ರಶಸ್ತಿ ಕೊಟ್ಬಿಟ್ರೆ ನಮ್ಮ ಕೊಪ್ಪಳ ಜಿಲ್ಲೆಗೆ ಒಂದು ಹೆಮ್ಮೆ ಕೊಟ್ಟಂಗೆ ಆಗುತ್ತೆ. ಅವ್ರು ಹೆಮ್ಮೆ ಕೊಟ್ಟಂಗೆ ಆಗುತ್ತೆ, ಹೆಮ್ಮೆ ಒಂದು ಕೊಡುಗೆ ಕೊಟ್ಟಂಗೆ ಆಕೈತಿ. ಆದರೂ ನರೇಂದ್ರ ಸಾಹೇಬರು ನಾನು TV ಮಾತಾಡಿಂದೆ ನಮ್ಮ ತಾಯಿಯವ್ರಿಗೆ ಗುರುತಿಸಿ, ನಮ್ಮ ತಾಯಿಯವ್ರಿಗೆ ಭೀಮಮ್ಮ ಸಿಳಿಕ್ಯಾತ್ರ 105 ವರ್ಷ ಅದಾವು. ಕೊಪ್ಪಳ ತಾಲೂಕು, ಕೊಪ್ಪಳ ಜಿಲ್ಲಾ, ಮೂರ್ನಾಳದವರು. ಅವ್ರನ್ನ ಗುರುತಿಸಿ ನಮ್ಮ ನರೇಂದ್ರ ಮೋದಿ ಸಾಹೇಬರು ಈ 2024-25 ಪ್ರಶಸ್ತಿ ಕೊಡ್ತಾರಂತ. ಪದ್ಮಭೂಷಣ ಪ್ರಶಸ್ತಿ, ಪದ್ಮಶ್ರೀ ಪ್ರಶಸ್ತಿ ಕೊಡ್ತಾರಂತಂದು ನಮ್ಮ ಮೋದಿಯವರಿಗೆ ಧನ್ಯವಾದಗಳನ್ನು ಅರ್ಪಿಸಿ, ನಮ್ಮ ತಾಯಿಯವರಿಗೆ ಪದ್ಮಶ್ರೀ ಪ್ರಶಸ್ತಿ ಮಾಡಬೇಕೆಂದು ನರೇಂದ್ರ ಮೋದಿ ಅವರಿಗೆ ನಾನು ಕಳೆಯಿಂದ ವಿನಂತಿಸಿಕೊಳ್ಳುತ್ತೇನೆ. ಧನ್ಯವಾದ ಸರ್, ಥ್ಯಾಂಕ್ಸ್. ಆಮೇಲೆ ಸರ್ ನನಗೀಗ ರಾಜ್ಯ ಪ್ರಶಸ್ತಿ ಕೊಟ್ರ ಇನ್ನೊಂದು ನಮ್ಮ ರಾಜ್ಯದೊಳಗನ ನಮ್ಮ ಹಂಪಿ ಯೂನಿವರ್ಸಿಟಿಯಿಂದ ನಮ್ಮ ಸಚಿ ರಮೇಶ್ ಅವ್ರಿಗೂ ಗೊತ್ತು. ನಾ ಯೂನಿವರ್ಸಿಟಿ ಒಳಗೆ ಸಚಿ ರಮೇಶ್ ಅವರು ನನಗೆ ಗೊಂಬೆ ಆಟ ಆಡ್ಸ್ಯಾರ. ಸಚಿ ರಮೇಶ್ ಅವ್ರಿಗೂ ಗೊತ್ತು. ಮುಂದಿನ ತಿಂಗಳಿದಾರಣ ನುಡಿಯಪ್ಪ, ಅದ್ರ ಬಗ್ಗೆ ಅದಕ್ಕೆ ಏನಾದರೂ ಕರೀತಾರ ನಿಮಗೆ? ಏನಾದರೂ ಹೇಳಿದ್ರ? ಇನ್ನೂ ಹೇಳಿಲ್ಲ ಹೇಳ್ರಿ. ಆದ್ರೆ ನಮ್ಮ ಸಚಿ ರಮೇಶ್ ಅವರು ನನಗೆ ಪರಿಚಯ ಅದಾರ. ಅದ್ರ ಬಗ್ಗೆ ಸ್ವಲ್ಪ ಏನಿದೆ ಕೇಳೋಣ ಅವ್ರಿಗೆ. ಯೂನಿವರ್ಸಿಟಿ ಒಳಗೆ ನಮ್ಮ ಸಚಿ ರಮೇಶ್ ಅವರು ನಮ್ಗೆ ಗೊಂಬೆ ಆಟ ಆಡ್ಯಾರ, ತೋರಿಸ್ಯಾರ, ಮಾಡೀವಿ. ಅವರು ಕಾರ್ಯಕ್ರಮ ಕೊಟ್ಟಾರ.
ಏನಿಲ್ಲ ನಮ್ಮ ಮೋದಿಯವ್ರಿಗೆ ನಮ್ಮ ತಾಯಿಯವ್ರಿಗೆ ಪದ್ಮಶ್ರೀ ಕೊಟ್ಟು ನನಗೊಂದು ನಾಡೋಜಿ ಪ್ರಶಸ್ತಿ ಒಂದು ಗೌರವಿಸ್ಬಿಟ್ರೆ ಮೋದಿಯವರು ಕುಲ ಸಚಿವರು ಈಗ ಯಾವ್ದಾರ ಸಚಿ ರಮೇಶ್ ಅವರು ಇರ್ಬೇಕು ಕೇಳಿನ್ರಿ ನಾನು ನಮ್ಮ ಸಚಿ ರಮೇಶ್ ಅವರು ಅದಾರ ಒಟ್ಟು ನಮ್ಮ ಯೂನಿವರ್ಸಿಟಿ ಹಂಪಿ ಯೂನಿವರ್ಸಿಟಿ ಒಳಗೆ ಕುಲ ಸಚಿವರು ಯಾರೇ ಇರಲಿ ಈ ನನ್ನ ಕಲೆಯನ್ನು ಗುರುತಿಸಿ ನನಗೆ ಒಂದು ನಾಡೋಜ ಪ್ರಶಸ್ತಿ ಕೊಟ್ಟರು ಭಾಳ ತುಂಬ ಧನ್ಯವಾದಗಳು ಅನ್ನಿಸ್ತೀನಿ. ಯಾಕಂದ್ರೆ ಯೂನಿವರ್ಸಿಟಿ ಒಳಗೆ ನಮ್ಮ ಪುರುಷೋತ್ತಮ ಬಿಳಿಮಲಿ ಸರ್ ಇದ್ದರು. ಪುರುಷೋತ್ತಮ ಬಿಳಿಮಲಿ ಸರ್ ಇದ್ದಾಗ ನಾ ಯೂನಿವರ್ಸಿಟಿ ಗೊಂಬೆ ಕೊಟ್ಟೀನಿ ಸರ್. ನಾನು ಯೂನಿವರ್ಸಿಟಿಗೆ ಮ್ಯೂಸಿಯಮ್ಗೆ ನಾನು ಗೊಂಬೆ ಆಟ ಅಲ್ಲಿ ಹಾಕ್ಯಾರಲ್ರಿ ನನ್ನ ಗೊಂಬೆ ಆ ಕ್ರಿಯೆರ ಹಿಡಿದು ನಮಗೆ ಪುರುಷೋತ್ತಮ ಬಿಳಿಮಲಿ ಸಾಹೇಬ್ರು ಕ್ರಿಯೆ ಹಿಡಿದು ಮತ್ತು ನಮ್ಮ ಬೋರ್ಲಿಂಗಯ್ಯ ಸಾಹೇಬ್ರು ಕ್ರಿಯೆ ಹಿಡಿದು ನಮ್ಮ ಸಚಿ ರಮೇಶ್ ಅವ್ರ ಅವು ಒಂದಿಷ್ಟು ಕ್ರಿಯೆ ಹಿಡ್ದು ನನಗೆ ನಾಡೋಜ ಪ್ರಶಸ್ತಿ ಕೊಟ್ಬಿಟ್ರೆ ನಿಮ್ಮ ಯೂನಿವರ್ಸಿಟಿ ಅವ್ರಿಗೆ ಯಾರದಾರ ಅವ್ರಿಗೆ ತುಂಬ ಕುಲಪತಿಗಳು ಅವ್ರು ತುಂಬ ಧನ್ಯವಾದಗಳು ಅರ್ಪಿಸ್ತೀನಿ. 6 ವರ್ಷದಿಂದ ನಾಡೋಜ ಪ್ರಶಸ್ತಿ ಸ್ವಲ್ಪ ಮಾಡ್ರಿ. ಅದ್ರ ಬಗ್ಗೆ ಏನಿದೆ ಅದೇನೇನು ಡಾಕ್ಯುಮೆಂಟ್ಸ್ ಏನಿದೆ ಅಣ್ಣ ಅದನ್ನೆಲ್ಲ ಕೊಡಕ್ಕೆ ಬರುತ್ತೆ. ಕೇಶಪ್ಪ ಶಿಳ್ಳಿಕ್ಯಾತ್ರ ಅವ್ರ ಬಗ್ಗೆ ಅವರ ಜೀವನ, ಅವರ ಬಂದಿರುವಂಥ ಅವರ ತಾತ ಮುತ್ತಜ್ಜ 200 ವರ್ಷಗಳ ಹಿಂದೆ ಮಾಡಿರುವಂಥ ಏನು ಗೊಂಬೆಗಳಿದ್ದಾವೆ ತೊಗಲು ಗೊಂಬೆಗಳು, ಅದ್ರ ಬಗ್ಗೆ ಎಲ್ಲನೂ ತುಂಬ ಚೆನ್ನಾಗಿ ಹೇಳಿದರು. ನನಗೆ ತುಂಬ ಇಷ್ಟ ಆಯಿತು. ಈ ಊರಿಗೆ ಬಂದು ನಿಮ್ಮ ಬಗ್ಗೆ ಕೇಳಿ ತುಂಬ ಹೆಮ್ಮೆ ಅನಿಸ್ತು. ನಮ್ಮ ಕರ್ನಾಟಕ, ನಮ್ಮ ಕೊಪ್ಪಳ ಜಿಲ್ಲೆಯ ಒಂದು ಪ್ರಸಿದ್ಧ ಕಲೆ ಇದು. ಈ ಒಂದು ಏನಿದೆ ಕಲೆ ತುಂಬ ಇನ್ನೂ ಬೆಳೀಲಿ, ಇನ್ನೂ ಅವ್ರ ಮಕ್ಕಳಿಗೆ ಇನ್ನೂ ತುಂಬ ಏನೆಲ್ಲ ಆಗಲಿ ಅಂತ ಹೇಳಿ ಕೇಳ್ಕೊತೀನಿ. ಅವ್ರಿಗೆ ಏನೇನು ಪ್ರಶಸ್ತಿಗಳು ಸಿಗಬೇಕು ಅದು ನಿಜವಾಗ್ಲೂ ಸಿಗಲೇಬೇಕು. ಅಜ್ಜಿಯವ್ರಿಗೆ ಇವರು ಕೂಡ ಇನ್ನೂ ಒಳ್ಳೆಯದಾಗಲಿ ಅಂತ ಕೇಳ್ಕೊತ ಈ ಎಪಿಸೋಡ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ತುಂಬ ಧನ್ಯವಾದ. ನಮಸ್ಕಾರ ಎಲ್ಲರಿಗೂ.